ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಇವತ್ತು ಎರಡನೇ ದಿನ, ಯುದ್ಧದ ಎರಡನೇ ದಿನ, ಕೌರವರ ವ್ಯೂಹ ರಚನೆ ಮತ್ತೆ ಅರ್ಜುನ ಮತ್ತೆ ಭೀಷ್ಮರ ಯುದ್ಧ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರೇನ್ ಮಾಡ್ತಾರೆ, ತಮ್ಮ ಧನುರ್ಬಾಣಗಳನ್ನು ತಗೊಂಡು ಅಭಿಮನ್ಯು, ಭೀಮಸೇನ, ಸಾತ್ಯಕಿ, ದೃಷ್ಟದ್ಯುಮ್ನ ಈ ರೀತಿಯ ವೀರರ ಮೇಲೆ ಅವರು ಬಾಣಗಳ ಸುರಿಮಳೆಯನ್ನೇ ಸುರಿಸ್ತಾರೆ. ಅದರ ಹೊಡೆತದಿಂದ ಪಾಂಡವರ ವ್ಯೂಹನೇ ಹೊಡೆದೋಗ್ಬಿಡುತ್ತೆ. ಅವರು ರಚನೆ ಮಾಡಿರ್ತಾರಲ್ಲ ವ್ಯೂಹ, ಅದೆಲ್ಲ ಛಿದ್ರವಾಗ್ಬಿಡುತ್ತೆ. ಸೈನ್ಯವೆಲ್ಲ ಛಿದ್ರವಾಗುತ್ತೆ. ಆಮೇಲೆ ಬೇಕಾದಷ್ಟು ಸವಾರರು, ಕುದುರೆಗಳು ಇವರೆಲ್ಲ ಸತ್ತು ಹೋಗ್ತಾರೆ. ಮತ್ತೆ ರಥಿಗಳ ಗುಂಪು ಕೂಡ ಹೋಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಾನಲ್ಲ, ಅಂದ್ರೆ ಭೀಷ್ಮರ ಈ ರೀತಿಯ ಒಂದು ಪರಾಕ್ರಮವನ್ನ ನೋಡಿ ಕೋಪ ಮಾಡಿಕೊಂಡು ಅವನೇನ್ ಮಾಡ್ತಾನೆ, ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ನೀನು ಈಗ ಪಿತಾಮಹ ಭೀಷ್ಮರ ರಥದ ಹತ್ರ ನನ್ನ ರಥವನ್ನು ತಗೊಂಡು ಹೋಗಿ ನಿಲ್ಲಿಸು. ಇಲ್ಲದೆ ಇದ್ರೆ ಅವ್ರೇನು ಮಾಡ್ತಾರೆ, ನಮ್ಮ ಸೈನ್ಯವನ್ನು ಖಂಡಿತವಾಗ್ಲೂ ಕೂಡ ಸಂಹಾರನೇ ಮಾಡಿಬಿಡ್ತಾರೆ. ಒಬ್ಬರು ಸೈನ್ಯದಲ್ಲಿ ಉಳಿಯೋದಿಲ್ಲ. ಅದಕ್ಕೆ ನಾನು ಸೈನ್ಯವನ್ನು ಉಳಿಸೋದಕ್ಕೋಸ್ಕರ ಈ ದಿನ ಭೀಷ್ಮರನ್ನು ನಾನು ವಧಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಒಳ್ಳೇದು ಧನಂಜಯನೇ, ಈಗ ಸಾವಧಾನವಾಗಿರು, ಸಮಾಧಾನ ಮಾಡ್ಕೊ. ನೋಡು, ನಾನು ಈಗಲೇ ನಿನ್ನನ್ನು ಪಿತಾಮಹರ ರಥದ ಹತ್ರ ನಾನು ತಲುಪಿಸ್ತೀನಿ ನಿನ್ನನ್ನ ಅಂತ ಹೇಳಿ ಕೃಷ್ಣ ಅರ್ಜುನನ ರಥವನ್ನ ಭೀಷ್ಮರ ಹತ್ರ ತಗೊಂಡು ಹೋಗ್ತಾನೆ. ಭೀಷ್ಮರು ಯಾವಾಗ ಅರ್ಜುನ ತನ್ನ ಬಾಣಗಳಿಂದ ಶೂರವೀರರನ್ನೆಲ್ಲ ಮರ್ದನಗೊಳಿಸ್ತಾ ಬಹಳ ವೇಗವಾಗಿ ತನ್ನ ಕಡೆಗೆ ಬರ್ತಾ ಇರೋದನ್ನ ನೋಡ್ತಾರೋ, ಆಗ ಅವರು ಮುಂದೆ ಬಂದು ಅವನನ್ನ ಎದುರಿಸ್ತಾರೆ. ಆಗ ಅರ್ಜುನನ ಮೇಲೆ ಭೀಷ್ಮರು 77 ಬಾಣಗಳನ್ನು ಬಿಡ್ತಾರೆ. ದ್ರೋಣರು 25, ಕೃಪಾಚಾರ್ಯರು 50, ದುರ್ಯೋಧನ 64, ಶಲ್ಯ ಮತ್ತು ಜಯದ್ರಥ 9 ಬಾಣಗಳು, ಮತ್ತು ಶಕುನಿ 5 ಮತ್ತು ವಿಕರ್ಣ 10 ಬಾಣಗಳನ್ನು ಬಿಡ್ತಾನೆ. ಈ ರೀತಿ 4 ಕಡೆಗಳಿಂದ ತೀಕ್ಷ್ಣವಾದ ಬಾಣಗಳಿಂದ ಅವನು ಬಂಧಿತನಾಗ್ತಾನೆ. ಅಂದರೆ ಅವನು ಎಲ್ಲ ಕಡೆಯಿಂದನೂ ಬಾಣಗಳು ಬಂದು ಹೊಡೆಯೋದಕ್ಕೆ ಶುರುವಾಗುತ್ತೆ. ಆಗ ಮಹಾಬಾಹು ಆದಂತಹ ಅರ್ಜುನ ಏನು ಮಾಡ್ತಾನೆ, ಸ್ವಲ್ಪನೂ ಕೂಡ ವ್ಯಥಿತನಾಗಲಿಲ್ಲ, ವಿಚಲಿತನಾಗಲಿಲ್ಲ. ಅವನಿಗೇನು ಡಿಫ್ರೆನ್ಸೇ ಅನ್ನಿಸ್ಲಿಲ್ಲ. ನಮಗೇನಾದರೂ ಅಷ್ಟು ಬಾಣಗಳು ಬಂದ್ಬಿಟ್ರೆ ಒಂದೇ ಸರಿಗೆ ನಾವು ಹೆದರ್ಕೊಳ್ತೀವಲ್ವ, ಆದರೆ ಅವನು ಸ್ವಲ್ಪನೂ ವಿಚಲಿತನಾಗಲಿಲ್ಲ. ಅವನೇನು ಮಾಡ್ದ, ಮತ್ತೆ ತಕ್ಷಣನೇ ಅವರು ಬಿಡ್ತಾ ಇದ್ದಾರೆ ಅಂದಿದ ತಕ್ಷಣ ಇವನೇನು ಮಾಡ್ದ, ಭೀಷ್ಮರಿಗೆ 25 ಬಾಣ ಬಿಡ್ತಾನೆ, ಕೃಪಾಚಾರ್ಯರಿಗೆ 9, ದ್ರೋಣಾಚಾರ್ಯರಿಗೆ 60, ವಿಕರ್ಣನಿಗೆ 3, ಶಲ್ಯರಿಗೆ 3 ಮತ್ತು ದುರ್ಯೋಧನನಿಗೆ 5 ಬಾಣಗಳನ್ನು ಬಿಟ್ಟು ತಕ್ಷಣವೇ ಅದನ್ನು ಹೆದರಿಸ್ತಾನೆ. ಅವ್ರು ಬಿಟ್ಟರು ಅಂದಿದ ತಕ್ಷಣ ಹೆದರ್ಕೊಂಡು ಕೂತಿಲ್ಲ, ತಾನು ಕೂಡ ಅವರಿಗೆ ರಿವರ್ಸಲ್ಲಿ ಆ ಉತ್ತರವನ್ನು ಕೊಡ್ತಾನೆ. ಆ ಬಾಣಕ್ಕೆ ಎದುರು ಬಾಣವನ್ನು ಬಿಟ್ಟು ಎದುರಿಸ್ತಾನೆ. ಅಷ್ಟರಲ್ಲಿ ಸಾತ್ಯಕಿ, ವಿರಾಟ, ದೃಷ್ಟದ್ಯುಮ್ನ, ದ್ರೌಪದಿ 5 ಜನ ಮಕ್ಕಳು ಮತ್ತು ಅಭಿಮನ್ಯು ಅರ್ಜುನನ ಸಹಾಯಕ್ಕೋಸ್ಕರ ಅಲ್ಲಿಗೆ ಬರ್ತಾರೆ. ಒಬ್ಬನ ಮೇಲೆ ಇಷ್ಟು ಜನ ದಾಳಿ ಮಾಡ್ತಾ ಇದ್ದಾರಲ್ಲ ಅಂತ ಇವರೆಲ್ಲ ಅವನ ಸಹಾಯಕ್ಕೆ ಬರ್ತಾರೆ. ಮತ್ತು ಅವನನ್ನು 4 ಕಡೆಗಳಿಂದ ಸುತ್ತುವರೆದು ನಿಂತ್ಕೊಳ್ತಾರೆ. ಆಗ ಭೀಷ್ಮರು 80 ಬಾಣಗಳನ್ನು ಹೊಡೆದು ಅರ್ಜುನನನ್ನು ಬಂಧಿಸ್ತಾರೆ. ಇದನ್ನು ನೋಡಿ ಕೌರವ ಪಕ್ಷದ ಯೋಧರು ತುಂಬ ಹರ್ಷದಿಂದ ಕೋಲಾಹಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಮಹಾರಥಿ ವೀರರ ಹರ್ಷನಾದವನ್ನು ಕೇಳಿ ಪ್ರತಾಪಿಯಾದಂತಹ ಅರ್ಜುನ ಅವರ ಮಧ್ಯದಲ್ಲೇ ನುಗ್ಗುತ್ತಾನೆ. ಮತ್ತು ಆ ಮಹಾರಥಿಗಳನ್ನು ಗುರಿಯನ್ನಾಗಿ ಮಾಡಿಕೊಂಡು ತನ್ನ ಧನಸ್ಸಿನ ಆಟವನ್ನು ಅವನು ತೋರಿಸೋದಕ್ಕೆ ಶುರು ಮಾಡ್ತಾನೆ. ತನ್ನ ಸೈನ್ಯ ಅರ್ಜುನನಿಂದ ತೊಂದರೆಗೊಳಗಾಗಿರೋದನ್ನು ನೋಡಿ ದುರ್ಯೋಧನ ಏನು ಮಾಡ್ತಾನೆ, ಭೀಷ್ಮರ ಹತ್ರ ಹೋಗಿ ಹೇಳ್ತಾನೆ, ತಾತ, ಶ್ರೀಕೃಷ್ಣನ ಜೊತೆ ಈ ಶಕ್ತಿವಂತನಾದ ಅರ್ಜುನ ನಮ್ಮ ಸೈನ್ಯದ ಬೇರನೆ ಕತ್ತರಿಸ್ಬಿಡ್ತಾ ಇದ್ದಾನೆ, ಬುಡಾನೆ ಕಿತ್ಬಿಡ್ತಾ ಇದ್ದಾನೆ. ನೀವು ಮತ್ತು ಆಚಾರ್ಯ ದ್ರೋಣರು ಬದುಕಿರ್ಬೇಕಾದ್ರೇ ಈ ಸ್ಥಿತಿ ಆಗ್ತಾ ಇದೆ. ಅಂದರೆ ಇವರಿಬ್ಬರು ಧನುರ್ಧಾರಿಗಳು, ಇವ್ರನ್ನ ಸೋಲ್ಸೋದಕ್ಕೆ ಯಾರೂ ಆಗೋದಿಲ್ಲ, ಇವ್ರನ್ನ ಎದುರಿಸೋದಕ್ಕೆ ಯಾರೂ ಆಗಲ್ಲ ಅಂತ ಹೇಳ್ತಾರೆ. ನೀವು ಬದುಕಿದ್ದಾಗಲೇ ನಮ್ಮ ಸೈನ್ಯದ ಸ್ಥಿತಿ ಈ ರೀತಿ ಆಗ್ತಾ ಇದೆ. ಕರ್ಣ ಯಾವಾಗಲೂ ನಮ್ಮ ಹಿತವನ್ನು ಬಯಸುವಂಥವನು, ಆದರೆ ಅವನು ಕೂಡ ನಿಮ್ಮ ಕಾರಣದಿಂದನೇ ತನ್ನ ಅಸ್ತ್ರಗಳನ್ನು ಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ಅವನು ಅರ್ಜುನನ ಜೊತೆ ಹೋರಾಡೋದಕ್ಕೆ ಬರ್ತಾ ಇಲ್ಲ. ಪಿತಾಮಹರೇ, ದಯವಿಟ್ಟು ಅರ್ಜುನ ಸಾಯೋ ಹಾಗೆ ಏನಾದರೂ ಒಂದು ಮಾಡಿ ನೀವು ಅಂತನ್ಬಿಟ್ಟು. ಅಂದರೆ ಅವನು ಸತ್ತರೆ
ನಾವು ಯುದ್ಧ ಮಾಡೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಅವನಿರೋವರೆಗೂ ನಮಗೆ ತುಂಬ ಕಷ್ಟ ಅಲ್ವಾ, ಅದಕ್ಕೋಸ್ಕರ ನೀವು ಅರ್ಜುನ ಸತ್ತೋಗ್ಬೇಕು, ಆ ರೀತಿ ಏನಾದರೂ ಒಂದು ಉಪಾಯ ಮಾಡಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.